ನಿಮ್ ಕಣ್ ಮುಂದೆ ಈ ರೀತಿ ಸ್ನೇಕ್ ಬೈಟ್ ಆದ್ರೆ ಏನ್ ಮಾಡ್ಬೇಕು? ನೀವ್ ಹೇಳ್ಬೋದು ತುಂಬಾ ಈಸಿ ಸರ್, ಫಿಲಮ್ ಅಲ್ಲೆಲ್ಲ ನೋಡಿದೀವಿ. ಆ ಕಚ್ಚಿರೋ ಜಾಗದ ಮೇಲೆ ಟೈಟ್ ಆಗಿ ಬಟ್ಟೆ ಕಟ್ಟಿ ಅದಕ್ಕೆ ಬಾಯಿ ಹಾಕಿ ಆ ಬ್ಲಡ್ ನೆಲ್ಲ ಸಕ್ ಮಾಡಿ ಹೊರಗೆ ಹಾಕ್ಬೇಕು. ಬಟ್ ದಯವಿಟ್ಟು ಆ ರೀತಿ ಮಾಡಬೇಡಿ. ಆ ರೀತಿ ಮಾಡೋದ್ರಿಂದ ಪೇಷಂಟ್ ಬಾಡಿಲಿ ಪಾಯ್ಸನ್ ಸ್ಪ್ರೆಡ್ ಆಗೋ ರಿಸ್ಕ್ ಇನ್ನೂ ಜಾಸ್ತಿ ಆಗುತ್ತೆ. ಸರ್ ಮತ್ತೆ ಏನ್ ಮಾಡ್ಬೇಕು? ಫಸ್ಟ್ ಥಿಂಗ್, ಪ್ಯಾನಿಕ್ ಆಗಬಾರ್ದು. ನಮ್ಮ ಇಂಡಿಯಾದಲ್ಲಿರೋ ಬಹಳಷ್ಟು ಸ್ನೇಕ್ಸ್ ನಾನ್ ಪಾಯ್ಸನಸ್ ಸ್ನೇಕ್ಸ್, ಹಾಗಂತ ನೆಗ್ಲೆಕ್ಟ್ ಕೂಡ ಮಾಡಬಾರ್ದು. ಹಾವು ಕಚ್ಚಿದ ತಕ್ಷಣ ಆ ಕಚ್ಚಿರೋ ಭಾಗನ ಹಾರ್ಟ್ಗಿಂತ ಕೆಳಗಡೆ ಲೆವೆಲಲ್ಲಿ ಇಟ್ಕೊಂಡು ಹಾಸ್ಪಿಟ್ಲಿಗೆ ಪೇಷಂಟ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಕೈ ಅಥವಾ ಕಾಲು ಎಲ್ಲಾದ್ರೂ ಕಚ್ಚಿದ್ರೆ ಅದನ್ನ ಇಮ್ಮೊಬಿಲೈಸ್ ಮಾಡಬೇಕು. ಅಂದ್ರೆ ಆ ಭಾಗ ಮೂವ್ ಆಗಬಾರ್ದು. ಆ ರೀತಿ ಒಂದು ಕಡ್ಡಿ ಅಥವಾ ಒಂದು ಕಾರ್ಡ್ಬೋರ್ಡ್ ಸಹಾಯದಿಂದ ಆ ಕೈ ಅಥವಾ ಕಾಲು ಮೂವ್ ಆಗದಿರೋ ರೀತಿ ಕಟ್ಟಿ ತಗೊಂಡೋಗ್ಬೇಕು. ಇನ್ನೊಂದು ಇಂಪಾರ್ಟೆಂಟ್, ಆ ಹಾವಿನ ಒಂದು ಫೋಟೋ ತಗೋಬೇಕು. ಫೋಟೋ ತಗೊಂಡೋಗಿ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಲ್ಲಿ ಆ ಡಾಕ್ಟರ್ಗೆ ನೀವು ತೋರಿಸ್ಬೇಕು. ಅರ್ಥ ಆಯ್ತಲ್ವಾ? ಈ ವಿಡಿಯೋನ ಸೇವ್ ಮಾಡಿಕೊಂಡು ಈ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿ ಹೆಲ್ತ್ ಟಿಪ್ಸ್ ಕೊಡ್ತೀವಿ. ಥ್ಯಾಂಕ್ ಯು.